ನಮಸ್ತೆ ಜ್ಯೋತಿಷ್ಯ ಬಂಧುಗಳೇ, ನಿಮಗೆ ಜ್ಯೋತಿಷ್ಯ ಹರೀಶರ್ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಮನುಷ್ಯರಿಗೆ ಪ್ರೇತ ಬಾಧೆ, ಭೂತ ಬಾಧೆ, ಬೇತಾಳ ಬಾಧೆ ಮತ್ತು ಯಕ್ಷಿಣಿ ಬಾಧೆ ಮುಂತಾದ ಬ್ರಹ್ಮರಾಕ್ಷಸ ಬಾಧೆ ಮುಂತಾದವುಗಳಿಂದ ಕಷ್ಟ ಕಂಡು ಬಂದರೆ, ಆ ರೀತಿ ನಿಮಗೆ ಅನಿಸ್ತಾ ಇದ್ದರೆ ಅದಕ್ಕೆ ಹೆಚ್ಚಿನ ಬಲವಾದ ವಿರೋಧ ಅಂದರೆ ಅದಕ್ಕೆ ವಿರೋಧಿಸುವಂಥ, ಅದನ್ನು ಆ ಶಕ್ತಿಯನ್ನು ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುವಂಥದ್ದು ವಿಷ್ಣು ಸಹಸ್ರನಾಮ ಪಠನೆ. ವಿಷ್ಣು ಸಹಸ್ರನಾಮ ಪಠನೆಯನ್ನು ಮಾಡಿದರೆ ದುಷ್ಟಶಕ್ತಿಗಳ ಕಾಟ ಕಡಿಮೆ ಆಗುತ್ತದೆ, ನಾಶವಾಗ್ತದೆ. ಪ್ರೇತಗಳು ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಅಥವಾ ಅವುಗಳಿಗೆ ನಿಮ್ಮಿಂದ ಮೋಕ್ಷ ಸಿಕ್ಕಬೇಕಾದ್ರೆ, ಮೋಕ್ಷ ಸಿಕ್ಕುವ ದಾರಿ ನಿಮ್ಮಿಂದಲೇ ಅಂತ ಅವು ನಿಮ್ಮನ್ನೇ ಹಿಂಬಾಲಿಸ್ತಾ ಇದ್ರೆ ಆಗ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಪಠನೆ ಮಾಡುವಾಗ ಸ್ವಲ್ಪ ನೀವು ಮಾಡಿದರೆ ಹೆಚ್ಚು ಪ್ರಯೋಜನ ಆಗುವ ಸಮಯ ಈಗ ಇದೆ. ಅಂದರೆ 12 ವರ್ಷಕ್ಕೊಮ್ಮೆ ಪುನಃ ಕರ್ಕಾಟಕ ರಾಶಿಗೆ ಗುರು ಬಂದಿರುವುದರಿಂದ ಅವನು ಉಚ್ಚನಾಗಿದ್ದಾನೆ. ಆ ಕರ್ಕಾಟಕ ರಾಶಿಯನ್ನು ನಾವು ಮೋಕ್ಷ ಸ್ಥಾನ ಅಂದರೆ 12ನೇ ಮನೆ ಅಂತ ಮಾಡಿ, ಅದರ ಮುಂದಿನ ಸಿಂಹ ರಾಶಿಯ ಲಗ್ನದಲ್ಲಿ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಪಠನೆ ಮಾಡ್ಬೋದು, ಗಾಯತ್ರಿ ಮಂತ್ರ ಪಠನೆ ಮಾಡ್ಬೋದು, ಓಂ ನಮಃ ಶಿವಾಯ ಪಠನೆ ಮಾಡ್ಬೋದು, ಅಥವಾ ನಿಮ್ಮ ಕುಲದೇವರ ನಾಮಸ್ಮರಣೆ ಎಲ್ಲ ಮಾಡಿದರೆ ಹೆಚ್ಚಿನ ಫಲ ಕಡಿಮೆ ಸಮಯದಲ್ಲಿ ಆಗ್ತದೆ. ಅದರಿಂದ ನಿಮಗೆ ಏನು ತೊಂದರೆ ಆಗ್ತಾ ಇದೆ ಪ್ರೇತಗಳಿಂದ, ಅವು ನಿವಾರಣೆ ಆಗ್ತದೆ. ನಿಮ್ದು ಯಾವುದೇ ಕೆಲಸಗಳು ಎಷ್ಟು ಯೋಜನೆ ಮಾಡಿದರೂ ಕೈಗೂಡುವುದಿಲ್ಲ, ಅದೆಲ್ಲ ನಿವಾರಣೆ ಆಗ್ತದೆ. ಮತ್ತು ನಿಮ್ಮನ್ನೇ ನಂಬಿಕೊಂಡು ಬಂದಂತಹ ಇರುವಂತಹ ಮನೆಯಲ್ಲಿ ವಾಸ ಮಾಡುವಂತಹ ಪ್ರೇತಗಳಿಗೆ ಮಾರ್ಗ ದರ್ಶನವಾಗ್ತದೆ, ಮಾರ್ಗ ಸಿಗ್ತದೆ. ಮಾರ್ಗ ಸಿಕ್ಕಿದ್ರೆ ಅವು ಹೊರಟು ಹೋಗ್ತವೆ. ಮತ್ತು ನಿಮ್ಗೆ ಹೋಗುವಾಗ ನಿನ್ನಿಂದ ನಮಗೆ ಸದ್ಗತಿ ಸಿಕ್ಕಿತು ಅಂತ ನಿಮಗೆ ಆಶೀರ್ವಾದ ಕೂಡ ಪ್ರೇತಗಳು ಮಾಡುತ್ತವೆ. ಆದ್ದರಿಂದ ನೀವು ವಿಷ್ಣು ಸಹಸ್ರನಾಮವನ್ನು ಸಿಂಹ ಲಗ್ನದಲ್ಲಿ ಮಾಡಿ. ಈಗ ಸಿಂಹ ಲಗ್ನದಲ್ಲಿ ರವಿ ಇದ್ದಾನೆ ಮತ್ತು ಕೇತು ಉಂಟು. ಹಿಂದೆ ಮೋಕ್ಷ ಸ್ಥಾನದಲ್ಲಿ ಗುರು ಉಚ್ಚ ಆಗಿ ಇರುವುದರಿಂದ ನೀವು ಸಿಂಹ ಲಗ್ನದ ಕಾಲದಲ್ಲಿ ದೇವರ ನಾಮಸ್ಮರಣೆ ಮಾಡಬೇಕು. ಮತ್ತು ಸಂಕಲ್ಪ, ಇದು ಪ್ರೇತ ಬಾಧೆ ನಿವಾರಣೆಗೆ ಅಥವಾ ಭೂತ ಬಾಧೆ ನಿವಾರಣೆಗೆ, ಬೇತಾಳ ಬಾಧೆ ನಿವಾರಣೆಗೆ, ಬ್ರಹ್ಮ ರಾಕ್ಷಸ ಬಾಧೆ ನಿವಾರಣೆಗೆ, ಅಥವಾ ನಿಮ್ದು ಯಾವುದೋ ಯಕ್ಷಿಣಿ ಬಾಧೆ ಇದ್ದರೆ, ಏನೇನು ಕಂಡು ಬಂದಿದೆ, ಏನೇನು ನೀವು ಭಾವಿಸ್ತೀರಿ ಕಷ್ಟ ನಿವಾರಣೆಗೆ, ಕೆಟ್ಟ ದಶದ ಅಥವಾ ಭುಕ್ತಿಯ ಪ್ರಭಾವ ಕಡಿಮೆ ಆಗಲಿಕ್ಕೆ ಸಂಕಲ್ಪ ಮಾಡಿ ನೀವು ವಿಷ್ಣು ಸಹಸ್ರನಾಮ ಮಾಡಿದರೆ ಹೆಚ್ಚಿನ ಫಲದಲ್ಲಿ ನಿಮ್ಮ ನಿರೀಕ್ಷೆ ಸರಿಯಾಗ್ತದೆ, ಫಲಗಳು ಉತ್ತಮಗೊಳ್ಳುತ್ತದೆ ಮತ್ತು ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ನಿಮ್ಮ ಬಾಳಿನಲ್ಲಿ ಪುನಃ ಬೆಳಕು ಬರಲು ಪ್ರಾರಂಭವಾಗ್ತದೆ. ಹಾಗೆ ಸಿಂಹ ಲಗ್ನ ಈಗ ಒಂದು ನಿಯಮ ಪ್ರಕಾರ ಒಂದು 6 ರಿಂದ 8 ಗಂಟೆ ಬೆಳಿಗ್ಗೆ ಇರ್ತದೆ. ಆ ಸಮಯದಲ್ಲಿ ನೀವು ಶುಚಿರ್ಭೂತರಾಗಿ ಪಠನೆ ಮಾಡಿ, ಒಳ್ಳೆಯದಾಗ್ತದೆ. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ವಿಷ್ಣು ಆಶೀರ್ವಾದ ಮಾಡಲಿ. ಹಾಗೆ ಗಾಯತ್ರಿ ಮಂತ್ರನೂ ಪಠನೆ ಮಾಡ್ಬೋದು, ಕುಲದೇವರ ನಾಮಸ್ಮರಣೆಯನ್ನು ಕೂಡ ಮಾಡ್ಬೋದು ಆ ಸಮಯದಲ್ಲಿ. 6 ರಿಂದ 8 ಅಂದರೆ ಆ ಸಮಯದಲ್ಲಿ ಮಾಡಿದರೆ ಹೆಚ್ಚು ಫಲ ದೊರೆಯುತ್ತದೆ ಅಂತ
ಹಾಗೆ ಸಿಂಹಲಗ್ನ ದಾಟಿ ಇದು ನಮ್ಗೆ ಕನ್ಯಾ ರಾಶಿಗೆ ಬಂದು ನಾವು ಕನ್ಯಾ ಲಗ್ನಕ್ಕೆ ಬಂದು ಅಂದ್ರೂ ತೊಂದರೆ ಇಲ್ಲ. ಕನ್ಯಾ ಲಗ್ನದಿಂದ ಲಾಭ ಸ್ಥಾನದಲ್ಲಿ ಗುರು ಇರ್ತಾನೆ. ಆವಾಗ ನಿಮ್ಮ ಹಾಗೆ ಹೆಚ್ಚಿನ ಪ್ರಯೋಜನ ಆಗ್ತದೆ. ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ ಉಚ್ಚ ಗುರು ಅಲ್ಲ. ಹಾಗೆ ನಿಮಗೆಲ್ಲ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.